ನಾನಿವತ್ತು ಬೆಂಗಳೂರಿನ ಆಡ್ಗೋಡಿ ಬಳಿ ಇರ್ತಕ್ಕಂಥ ಒಂದು ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿದ್ದೆ. ಪೊಲೀಸ್ ಕ್ವಾರ್ಟರ್ಸ್ ಹೊರಗಡೆ ನೋಡುವಾಗ ಮಾಮೂಲಿ ಗೇಟ್ಗಳು, ಅದೇ ರೀತಿ ಕಂಪೌಂಡ್ಗಳು ಓಕೆ ನಾರ್ಮಲ್ ಆಗಿದ್ವು. ಒಳಗಡೆ ಹೆಂಗಿದೆ ಅಂತ ನೋಡೋಕ್ಕೆ ಹೋದೆ. ಈ ಸಂದರ್ಭದಲ್ಲಿ ಒಳಗಡೆ ಎಲ್ಲ ಬ್ಲಾಕ್ಗಳನ್ನು ನೋಡ್ತಾ ಇದ್ದಾಗೆ, ಎಲ್ಲ ಬಿಲ್ಡಿಂಗ್ಗಳನ್ನು ನೋಡ್ತಾ ಇದ್ದರೆ 50-60 ವರ್ಷದ ಹಳೆಯ ಬಿಲ್ಡಿಂಗ್ಗಳನ್ನು ನೋಡಿದಂತೆ ಫೀಲ್ ಆಯಿತು. ಅಂದರೆ ಫೀಲ್ ಆಗಿದ್ದಲ್ಲ, ಅಲ್ಲಿರುವಂಥ ಬಿಲ್ಡಿಂಗ್ಗಳೇ ಅಂಥದ್ದು. ಇಲ್ಲಿ ಮರ ನೆಲದ ಮೇಲೆ ಬೆಳೆಯೋ ಬದಲು ಆ ಒಂದು ಬಿಲ್ಡಿಂಗ್ ಮೇಲೆ ಬೆಳೆದಿದೆ. ಇನ್ನು ಸಜ್ಜಾಗಳು ತನ್ನಿಂತಾನೇ ವಾಲ್ಕೊಂಡಿದೆ. ಅದು ಇನ್ನೇನೋ ನಾಳೆನೋ ನಾಡ್ದೋ ಬೀಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಸಪ್ರೇಟಾಗಿ ಎಲೆಕ್ಟ್ರಿಕ್ ವಯರ್ಗಳನ್ನು ಹಾಕಿರ್ತಕ್ಕಂಥ ಪೈಪ್ಗಳು ಕೂಡ ಮುರಿದು ಹೋಗಿದೆ ಅಥವಾ ಅದು ಕಟ್ಟಾಗಿ ಬಿದ್ದಿದೆ. ಮತ್ತು ಪಾಚಿ ಕಟ್ಟಿದಂತಹ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇದೆ. ಎಲ್ಲೂ ಒಂದು 50-60 ವರ್ಷದಿಂದನೂ ಕೂಡ ಪೇಂಟೇ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಇದು ಬೇಜಾರಾಗುತ್ತೆ ರೀ. ಯಾಕಂತ ಹೇಳಿದ್ರೆ ಪೊಲೀಸರು ಇಡೀ ರಾಜ್ಯವನ್ನು ಪ್ರತಿಯೊಂದು ಅಫೆನ್ಸ್ಗಳನ್ನು ಆಗದೇ ಇರೋ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಆದರೂ ಕೂಡ ಆದಷ್ಟು ಬೇಗ ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಆ ಒಂದು ಜಾಗದಲ್ಲಿದೆ. ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವರ ಮಕ್ಕಳು ಇರ್ತಾರೆ, ಓದ್ತಾ ಇರ್ತಕ್ಕಂಥ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತವೆ. ಸೀಲಿಂಗ್ಗಳು ಕೂಡ ಅಲ್ಲಲ್ಲೇ ಸಿಮೆಂಟ್ ಸಮೇತ ಕೆಳಗಡೆ ಬೀಳ್ತಾ ಇದೆ. ಆದರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಲ್ಲಲ್ಲಿ ಪೊದೆಗಳಿದ್ದಾವೆ, ಹುಳ ಹಪ್ಪಟಿಗಳ ಜೊತೆ ಹಾವುಗಳು ಕೂಡ ಇದ್ದಾವೆ. ಎಲ್ಲಾದರೂ ಮಕ್ಕಳು ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಎಲ್ಲಾದರೂ ಕಚ್ಚಿದರೆ ಅಥವಾ ಇನ್ನೇನೋ ಆದರೆ ಪ್ರಾಣಕ್ಕೆ ಹಾನಿಯಾಗುತ್ತೆ. ಅದು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಮತ್ತು ಇಲ್ಲಿ ತಾವು ಹೊರಗಡೆ ಇಲ್ಲಿ ಕಟ್ಟಾಗ್ತಾ ಇರ್ತಕ್ಕಂಥ ಇಂತಿಷ್ಟು ಮನೆಗೆ ಅಂತ ಹೇಳಿ ಸ್ಯಾಲ್ರಿಯಿಂದಾನೇ ಕಟ್ಟಾಗ್ತಾ ಇದೆ. ಅದಕ್ಕೋಸ್ಕರ ಕ್ವಾರ್ಟರ್ಸ್ನಲ್ಲೇ ಇದ್ದರೆ ತನ್ನ ಸ್ನೇಹಿತರ ಮಕ್ಕಳ ಜೊತೆನೇ ಕೂಡ ಆಟ ಆಡಿಕೊಂಡು ಚೆನ್ನಾಗಿರ್ತಾರೆ. ತಾನು ಬಾಡಿಗೆ ಮನೆ ಮಾಡಿಕೊಂಡ್ರೆ ಯಾರು ದಿಕ್ಕೇ ಇಲ್ಲದ ರೀತಿಯಲ್ಲಿ ಕಾಣಿಸುತ್ತೆ. ನಮ್ಮ ಮೆಂಟ್ಯಾಲಿಟಿಗೆ ತಕ್ಕನಾಗಿ ವಾರದಲ್ಲಿ ಒಂದು ಬಾರಿ ಕೂತ್ಕೊಳ್ಳೋದು ಅಥವಾ ಮಾತುಕತೆ ಮಾಡುವಂತಹ ಕೆಲಸಗಳನ್ನು ಮಾಡ್ಬೋದು ಅಂಥೇಳಿ ಅವ್ರು ಎಣಿಸ್ಕೊಂಡಿರ್ತಾರೆ. ಆದರೆ ಇಲ್ಲಿನ ಒಳಗಡೆ ಇರ್ತಕ್ಕಂಥ ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂಥ ಏನು ಬಿಲ್ಡಿಂಗ್ಗಳಿದ್ದಾವೆ ಅದನ್ನು ನೋಡೋಕ್ಕೆ ನಿಜಕ್ಕೂ ಕೂಡ ಕಣ್ಣಲ್ಲಿ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ಸುಡೋದಿರ್ಬೋದು, ನಾಯಿಗಳ ಹಾವಳಿ ಇರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಏನಾದರೂ ನಾಳೆ ದಿನಗಳಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಿಲ್ಡಿಂಗ್ಗೆ ಸಡನ್ನಾಗಿ ಕೊಲ್ಯಾಪ್ಸ್ ಆಯಿತು ಅಂತ ಹೇಳಿದರೆ ಅಲ್ಲಿ ಸಾವಿರಾರು ಕುಟುಂಬದವರು ಇರ್ತಾರೆ. ಪೊಲೀಸ್ ಕುಟುಂಬ ನಂತರದಲ್ಲಿ ಈ ವ್ಯಕ್ತಿಯೆಲ್ಲ ಡ್ಯೂಟಿಗೆ ಹೋದ ಸಂದರ್ಭದಲ್ಲಿ ಈ ರೀತಿಯಾದಂಥ ಇನ್ಸಿಡೆಂಟ್ ಆಯಿತು ಅಂದಾಗ ಅದಕ್ಕೆ ಜವಾಬ್ದಾರಿ ಯಾರು? ಇದಕ್ಕೆ ಯಾರೂ ಕೂಡ ಪ್ರಶ್ನೆ ಮಾಡುವಂಥವ್ರಿಲ್ಲ. ಇದು ಇದೇ ರೀತಿಯಾದಂಥ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚುತ್ತಾ ಇದ್ದರೆ ಅಥವಾ ಒಳ್ಳೆಯ ರೀತಿಯ ಬಿಲ್ಡಿಂಗ್ಗಳನ್ನು ಮರು ನಿರ್ಮಾಣ ಮಾಡುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಲ್ಲಿ ಕೆಲ ಭಾಗದಲ್ಲಿ ಮರು ನಿರ್ಮಾಣ ಮಾಡಿರ್ತಕ್ಕಂಥ ಬಿಲ್ಡಿಂಗ್ಗಳು ಕೂಡ ಅದು ಕೂಡ ಬೆರುಕು ಬಿಟ್ಟಿದೆ, ಶಿಥಿಲಾವಸ್ಥೆಯನ್ನು ತಲುಪಿದೆ. ಅದು ಕೂಡ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಇದು PC ಇಂದ ಹಿಡಿದು ಎಲ್ಲರೂ ಕೂಡ ಇನ್ಸ್ಪೆಕ್ಟರ್ ಲೆವೆಲ್, ACP ಲೆವೆಲಲ್ಲೂ ಕೂಡ ಆ ಒಂದು ಭಾಗದಲ್ಲಿ ಇದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸುವಂತಹ ಕೆಲಸಗಳನ್ನು ಮಾಡಬೇಕು. ಆದಷ್ಟು ಬೇಗ ಎಲ್ಲೆಲ್ಲಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥ ಬಿಲ್ಡಿಂಗ್ಗಳಿದ್ದಾವೆ ಆ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸೋದು ಅಥವಾ ಮರು ನಿರ್ಮಾಣ ಮಾಡುವ, ಅದಕ್ಕೆ ಸುಣ್ಣ ಬಣ್ಣ ಹಚ್ಚುವಂಥದ್ದು ಅಥವಾ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು ಅದನ್ನು ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಇಲ್ಲದೆ ಹೋದರೆ ಆ ಅನಾರೋಗ್ಯ ಪೀಡಿತವಾದಂಥ ಪರಿಸರ ಏನಿದೆ ಅದು ಮನುಷ್ಯರಿಗೂ ಕೂಡ, ಅಲ್ಲಿರ್ತಕ್ಕಂಥ ಪೊಲೀಸ್ ಕುಟುಂಬಕ್ಕೂ ಕೂಡ ಬರುತ್ತೆ. ಅಲ್ಲಿ ತಂದೆ ತಾಯಿನೂ ಕೂಡ ತಂದು ಹಾಕ್ಕೊಂಡಿರ್ತಾರೆ. ಇದು ಸಮಸ್ಯೆ ಆಗುತ್ತೆ. ಆದಷ್ಟು ಬೇಗ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸರ್ಕಾರಕ್ಕೂ ಕೂಡ ಗಮನ ಹರಿಸುವಂಥ ಗಮನಕ್ಕೆ ತರುವಂತಹ ಕೆಲಸಗಳು ಮಾಡಬೇಕು. ಇಲ್ಲದೆ ಹೋದರೆ ಮತ್ತೆ ಇದೇ ರೀತಿಯಾದ ಬಿಲ್ಡಿಂಗ್ಗಳು ಎಲ್ಲರೂ ಕೊಲ್ಯಾಪ್ಸ್ ಆದರೆ ಇದಕ್ಕೆ ಜೀವ ಹಾನಿ ಆಗುತ್ತೆ. ಅದಕ್ಕೆ ನೇರವಾದ ಹೊಣೆ ಸರ್ಕಾರನೇ ಹೊರಬೇಕಾಗತ್ತೆ.